ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ಮನೆಯಲ್ಲೇ ನಾವು ರುಚಿಯಾಗಿ ಹೇಗೆ ಮಾಡೋದನ್ನೋದನ್ನ ನಾವು ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ ನೋಡಿ ಫ್ರೆಂಡ್ಸ್. ಈ ಐಸ್ ಕ್ರೀಮು ವಾಟರ್ ಮೆಲನಿಂದ ಮಾಡ್ತಿರೋದು. ನಾನೊಂದು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಆ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಪೀಸ್ಗಳನ್ನಾಗಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹೊರ್ಗಡೆ ಫುಡ್ಡು ತಿನ್ನೋದು ಅವಾಯ್ಡ್ ಆಗುತ್ತೆ. ಬೇಸಿಗೆಯಲ್ಲಿ ತುಂಬ ತಂಪಾಗುತ್ತೆ. ಮನೆಯಲ್ಲೇ ನಾವು ಈಸಿಯಾಗಿ ಕೂಡ ಮಾಡ್ಕೋಬೋದಾಗಿರ್ತದೆ ನೋಡಿ. ಈಗ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಜಾರೊಳಗೆ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಶುಗರನ್ನ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೀವು ಹಣ್ಣು ತುಂಬ ಸ್ವೀಟ್ ಆಗಿದ್ದರೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ಹಣ್ಣೇನಾರ ಸ್ವಲ್ಪ ಸಪ್ಪೆ ಆ ಥರ ಇದೆ, ಸ್ವಲ್ಪ ಜಾಸ್ತಿ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದು ಮಾಡೋದು ಮಾತ್ರ ತುಂಬ ಈಸಿ ಆಗಿರುತ್ತೆ. ನಾವು ಮನೇಲಿ ಹೊರಗಡೆಯಿಂದ ತಂದುಕೊಡೋದ್ರಿಂದ ಮಕ್ಕಳು ಮನೇಲೇ ಮಾಡಬೇಕು ಅಂದ್ಬೋದು. ನಾನು ಕಲ್ಲಂಗಡಿ ಹಣ್ಣು, ಶುಗರು, ಒಂದು 4-5 ಎಲೆ ಪುದೀನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೋಡಿ ಬನ್ನಿ, ಈಗ ಮಿಕ್ಸಿ ಜಾರಿಂದ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ನಿಂಬೆಹಣ್ಣು ರಸ, ಕಲ್ಲಂಗಡಿ ಹಣ್ಣು, ಪುದೀನ ಎಲ್ಲ ಹಾಕೋದ್ರಿಂದ ದೇಹಕ್ಕೆ ತಂಪನ್ನು ಕೊಡ್ತದೆ. ಮತ್ತು ಮನೇಲಿ ನಾವು ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ. ಈಗ ಮಿಕ್ಸಿ ಜಾರಿಗೆ ಇಟ್ಕೊಂಡು ನಾನು ಅದನ್ನ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾನು ನುಣ್ಣಗೆ ರುಬ್ಕೊಂಡು ನಾವು ಈಗ ಬೀಜ ಎಲ್ಲನೂ ಹಾಕಿದ್ವಲ್ಲ, ಸೇರಿಸ್ಬಿಟ್ಟು ಅನ್ನ ರುಬ್ಬಿದ್ದೀರ, ಹಂಗಾಗಿ ಸೋದಿಸ್ಕೋಬೇಕು. ಈಗ ಕಾಫಿ ಫಿಲ್ಟ್ರು ಇಲ್ಲ ಜಾರ್ ತೊಗೊಂಡು ಹಿಂಗೆ ಎಲ್ಲ ಹಣ್ಣುಗಳ್ನು ಒಂದು ಸ್ಪೂನ್ ಸಹಾಯದಿಂದ ಆ ರಸ ಏನು ಬಂದಿತ್ತು ಅದನ್ನೆಲ್ಲ ನೀಟಾಗಿ ಸೋದಿಸ್ಕೋಬೇಕು. ಅದೇ ಒಂದು ಹಣ್ಣೇನಾರ ನೀಟಾಗಿ ರುಬ್ಬದೆ ಸರಿಯಾಗಿದ್ದರೆ ಅದೆಲ್ಲ ಹೋಗುತ್ತೆ. ಮತ್ತು ನಾವಂತೂ ಮನೇಲಿ ಮಕ್ಕಳು ರದ್ದಲ್ಲಿರೋದ್ರಿಂದ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಮನೇಲಿ ಸಬ್ಜಾ ಸೀಡ್ಸು ಅಂದರೆ ಕಾಮಕಸ್ತೂರಿ ಬೀಜ ಇದ್ದರೆ ಅದನ್ನೂ ಕೂಡ ಒಂದು 10 ನಿಮಿಷ ನೆನೆ ಹಾಕಿರಿ ನೋಡಿ. ಇವಾಗ ನನ್ನ ಹತ್ರ ಒಂದು ಐಸ್ ಕ್ರೀಮ್ ಮೋಡ್ ಇದೆ. ಐಸ್ ಕ್ರೀಮ್ ಮೋಡ್ಗಳು ಡಿಫ್ರೆಂಟ್ ಸ್ಟೈಲಲ್ಲಿ ಇರ್ತಾರೆ, ಅದರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಹುಯ್ದ್ಬಿಟ್ಟು ಮಧ್ಯದಲ್ಲಿ ಸಬ್ಬಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ ಹಾಕ್ಕೊಂಡು ಮತ್ತು ಈ ರುಬ್ಕೊಂಡಿದ್ವಲ್ಲ ಏನು ಕಲ್ಲಂಗಡಿ ಹಣ್ಣು ರಸ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಡ್ಗಳಿಲ್ಲ ಅಂದರೆ ನೀವು ಸ್ಟೀಲ್ ಗ್ಲಾಸ್ ಬರುತ್ತಲ್ಲ, ಸ್ಟೀಲ್ ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೊಂದು ಕಡ್ಡಿ ಅಟ್ಲೀಸ್ಟ್ ಒಂದು ಕಡ್ಡಿನೂ ಇಲ್ಲ ಅಂದರೆ ಸ್ಪೂನ್ನ ಚುಟ್ಬಿಟ್ಟು ಇಡ್ಬೋದು. ಮತ್ತು ಐಸ್ ಕ್ರೀಮ್ ಮೋಡ್ ಇರೋದ್ರಿಂದ ಐಸ್ ಕ್ರೀಮ್ ಮೋಡ್ ಒಳಗಡೆ ಹಾಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಫ್ರೀಝರಲ್ಲಿ ಒಂದು 8 ಅವರ್ ಬಿಟ್ಬಿಟ್ರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಥರ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೊರ್ಗಡೆ ಫುಡ್ನ ಅವಾಯ್ಡ್ ಮಾಡ್ಬೋದು ನೋಡಿ. ಇವಾಗ ಸಬ್ಬಾ ಸೀಡ್ಸು ಅಂದರೆ ಒಂದು ಸ್ಪೂನು ಸಬ್ಬಾ ಸೀಡ್ಸ್ನು ಕೂಡ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಬ್ಬಾ ಸೀಡ್ಸ್ ಬಂದು ದೇಹಕ್ಕೆ ತುಂಬ ತಂಪಾಗಿರುತ್ತೆ ಸಬ್ಬಾ ಸೀಡ್ಸು. ಮತ್ತು ಅದು ಸ್ವಲ್ಪ ಹಸಿವನ್ನ ಕೂಡ ತಡೆದಿಡುತ್ತೆ. ಬೇಗ ಹಸಿವಾಗಲ್ಲ ತಿಂದರೆ, ದೇಹನ ತುಂಬ ತಂಪಾಗಿರುತ್ತೆ. ಈ ಬೇಸಿಗೆಯಲ್ಲಿ ಮಾತ್ರ ಇವೇನೇ ಜ್ಯೂಸ್ ಮಾಡಿದ್ರು ಸಬ್ಬಾ ಸೀಡ್ಸು ಆ್ಯಡ್ ಮಾಡ್ಕೊಂಡು ಜ್ಯೂಸನ್ನ ಕುಡಿಬೋದು ನೋಡಿ. ಇವಾಗೆಲ್ಲ ಐಸ್ ಕ್ರೀಮ್ಗಳ್ನ ಎಲ್ಲ ಸ್ಪೂನ್ಗಳನ್ನ ಹಾಕ್ಬಿಟ್ಟು ಸ್ಪೂನಿಂದ ಅದು ಫುಲ್ ಫಿಲ್ ಆಗೋವಾಗ ಮಾಡ್ತಾಯಿದ್ದೀನಿ. ನೀವು ಗ್ಲಾಸ್ಗೆ ಹಾಕಿದ್ರೆ ಬೇಕಾದ್ರೆ ಅದು ಎಲ್ಲ ಫುಲ್ ಹಾಕಿದ್ಮೇಲೆ ಒಂದು ಪೇಪರ್ನ ಒಂದು ಕವರ್ನಿಂದ ಕೂಡ ರಬ್ಬರ್ ಹಾಕಿ ಟೈಟಾಗಿ ಮಾಡ್ಕೋಬೋದು. ಇಲ್ಲ ಹಾಗೆ ಕೂಡ ಇಟ್ಟರೂ ಕೂಡ ಅದಾಗುತ್ತೆ ನೋಡಿ. ಇವಾಗ ಎಲ್ಲದಕ್ಕೂ ಹಾಕಿ ಫಿಲ್ ಆಗಿದೆ ನೋಡಿ. ಇವಾಗ ಅದನ್ನ ಕ್ಯಾಪ್ ಕೂಡ ಹಾಕ್ತಾಯಿದ್ದೀನಿ. ಈ ಮಾತ್ರ ಐಸ್ ಕ್ರೀಮ್ನ ಲೋಟಕ್ಕೆ ಹಾಕಿದಾಗ ಕ್ಯಾಪ್ ಇರಲ್ಲ, ಅದು ಒಂದು ಕಡ್ಡಿ ಇರುತ್ತಲ್ಲ, ಸಣ್ಣ ಕಡ್ಡಿನಾರ ಹಾಕ್ಬೋದು. ಇಲ್ಲಾಂದರೆ ಸ್ಪೂನ್ ಇರುತ್ತಲ್ಲ, ಆ ಸ್ಪೂನ್ನೇ ಚುಟ್ಬಿಟ್ಟು ಕೂಡ ಇಡ್ಬೋದು. ಇದಕ್ಕೇನು ಐಸ್ ಕ್ರೀಮ್ ಓಡೇಬೇಕು ಅಂತ ಏನಿಲ್ಲ ನೋಡಿ. ಇವಾಗೆಲ್ಲ ಪ್ಯಾಕ್ ಆಗಿದೆ. 8 ಅವರ್ಸು ಫ್ರೀಝಲ್ಲಿ ಇಟ್ಟರೆ ರುಚಿಕರವಾದ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್.